ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಹೆಚ್ಚಾಗತ್ತೆ ಅನ್ನುವಂಥ ಆತಂಕ ಇತ್ತು. ಆ ಆತಂಕ ನಿಜವಾಗಿದೆ. ಪ್ರಧಾನಿ ಮೋದಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆಯನ್ನು ಕಡಿಮೆ ಮಾಡಿ ಅಂತ ಕರೆ ಕೊಟ್ಟ ಬೆನ್ನಿಗೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಲೀಟರ್ಗೆ ₹3 ಜಾಸ್ತಿ ಆಗಿದೆ. ವಾಹನ ಸವಾರರಿಗೆ ದರ ಏರಿಕೆಯ ಶಾಕ್ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ನ ದರ ತಲಾ ₹3 ಹೆಚ್ಚಿಸಿರೋದು. ಬೆಂಗಳೂರಿನ ರೇಟು ₹102.84 ಇತ್ತು. ಇವತ್ತು ₹106.17 ಆಗಿದೆ. ಡೀಸೆಲು ₹3.11 ಏರಿಕೆಯಾಗಿದೆ. ನಿನ್ನೆ ₹90.99 ಇತ್ತು ಲೀಟರ್ಗೆ. ಇವತ್ತು ₹94.10 ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ನ ಜೊತೆಗೆ CNG ದರದಲ್ಲೂ ಕೂಡ ಏರಿಕೆಯಾಗಿದೆ. ಕೆಜಿಗೆ ₹2 ಏರಿಕೆಯಾಗಿದೆ. CNG, ಪೆಟ್ರೋಲ್ ₹3, ಡೀಸೆಲ್ ₹3. ಆತಂಕ ಸೃಷ್ಟಿಯಾಗಿತ್ತು ಜಾಸ್ತಿ ಆಗತ್ತೆ ಅಂತ, ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋ ಆತಂಕ ಸೃಷ್ಟಿಯಾಗಿತ್ತು. ಬಟ್ ಈಗ ಜಾಸ್ತಿ ಆಗಿದ್ದು ₹3.20 ಆಸುಪಾಸಲ್ಲಿ. 106ಕ್ಕೆ ರೀಚ್ ಆಗಿದೆ ಪೆಟ್ರೋಲ್ ಬೆಲೆ ಬೆಂಗಳೂರಲ್ಲಿ. ಇನ್ನು ಜಿಲ್ಲಾವಾರು ನೋಡಿದರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ವ್ಯತ್ಯಾಸ ಇರುತ್ತೆ. ರಾಜ್ಯವಾರು ನೋಡಿದರೂ ಕೂಡ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವ್ಯತ್ಯಾಸ ಇದೆ. ಅದು ಟ್ಯಾಕ್ಸ್ ಸ್ಟ್ರಕ್ಚರ್ನ ಮೇಲೆ ಹೋಗುತ್ತೆ. ಉತ್ತರ ಪ್ರದೇಶದಲ್ಲಿ ಕಮ್ಮಿ ಇದೆ, ಗೋವಾದಲ್ಲಿ ಕಮ್ಮಿ ಇದೆ, ಕೇರಳದಲ್ಲಿ ನಮಗಿಂತ ಜಾಸ್ತಿ ಇದೆ, ತಮಿಳುನಾಡಲ್ಲಿ ನಮಗಿಂತ ಜಾಸ್ತಿ ಇದೆ. ಸೊ ಈ ರೀತಿ ಆಯಾ ರಾಜ್ಯದ ತೆರಿಗೆ ಆಧಾರದ ಮೇಲೆ ದರ ಏರಿಕೆ ಅಥವಾ ಇಳಿಕೆ ಕಾಣಿಸುತ್ತೆ. ಒಟ್ಟು ಓವರ್ ಆಲ್ ಆಗಿ ಕೇಂದ್ರ ಸರ್ಕಾರ ಇವತ್ತು ಜಾಸ್ತಿ ಮಾಡಿದ್ದು ₹3 ಪೆಟ್ರೋಲ್ಗೆ 3, ಡೀಸೆಲ್ಗೆ ₹3 ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ ತೈಲ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಅನುಭವಿಸ್ತಾ ಇದ್ದಾವೆ. ಆ ನಷ್ಟವನ್ನು ಭರಿಸೋದಕ್ಕೋಸ್ಕರ ತೈಲ ದರವನ್ನು ಏರಿಸದೆ ಬೇರೆ ವಿಧಿ ಇಲ್ಲ, ತೈಲ ದರ ಏರಿಕೆ ಮಾಡಲೇಬೇಕು ಅನ್ನೋದು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಸ್ಪಷ್ಟನೆ. ಸೊ ಅಲ್ಲಿಗೆ ಪೆಟ್ರೋಲ್ ಡೀಸೆಲ್ನ ದರ ಜಾಸ್ತಿ ಆಗತ್ತೆ ಅನ್ನುವಂಥ ಆತಂಕ ಏನು ಸೃಷ್ಟಿಯಾಗಿತ್ತು ಅದರಂತೆ ಆಗಿದೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ನ ದರ ಜಾಸ್ತಿ ಆಗ್ತಾನೆ ಇದೆ. ಕಾರಣ ಜಾಗತಿಕ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸು ಏರಿಕೆಯಾಗ್ತಾನೆ ಇರೋದು. $60-70 ಇದ್ದಂಥ ಕ್ರೂಡ್ ಆಯಿಲ್ ಇವತ್ತು 110 ಆಸುಪಾಸಲ್ಲಿದೆ ಒಂದು ಬ್ಯಾರಲ್ಗೆ. ಸೊ ಇದನ್ನ ಗ್ರಾಹಕರು ಯಾವ ರೀತಿ ತೆಗೆದುಕೊಳ್ತಾ ಇದ್ದಾರೆ? ಪೆಟ್ರೋಲ್ ಬಂಕಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ. ಬೆಂಗಳೂರಲ್ಲಿ ಮಮತಾ, ಅದೇ ರೀತಿ ಶಿವಮೊಗ್ಗದಲ್ಲಿ ರಾಜೇಶ್ ರೆಡಿ ಇದ್ದಾರೆ. ಮಮತಾ, ಯಾವ ರೀತಿ ವಾಹನ ಸವಾರರು ಇದನ್ನ ರಿಸೀವ್ ಮಾಡಿದ್ದಾರೆ, ಏನು ಹೇಳ್ತಾರೆ ಜನ? ರಕ್ಷತ್, ಇವತ್ತು ಬೆಳ್ಳಂಬೆಳಗ್ಗೆನೆ ವಾಹನ ಸವಾರಿಗೆ ಶಾಕ್ ಅಂತಲೇ ಹೇಳಬಹುದು. ಯಾಕಂತಂದ್ರೆ ಒಂದು ಕಡೆ ಮೋದಿಯವರು ಏನು ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ತೈಲ ಬೆಲೆ ಏರಿಕೆ ಆಗುವಂತಹ ಮತ್ತೆ ಅದರ ಜೊತೆಗೆ ಏನು ಚಿನ್ನದ ದರ ಇವೆಲ್ಲವೂ ಕೂಡ ಜಾಸ್ತಿ ಆಗುವಂತಹ ಮುನ್ಸೂಚನೆಯನ್ನ ಕೊಟ್ಟಿದ್ರು. ಈಗಾಗಲೇ ಚಿನ್ನದ ದರ ಕೂಡ ಜಾಸ್ತಿ ಆಗಿರುವಂತದ್ದು, ಅದರ ಬೆನ್ನಲ್ಲೇ ಈಗ ತೈಲ ಬೆಲೆ ಕೂಡ ಏರಿಕೆ ಆಗಿರುವಂತದ್ದು. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ₹3 ದರ ಏರಿಕೆ ಮಾಡಿ ಕೇಂದ್ರ ಏನು ಆದೇಶವನ್ನು ಹೊರಡಿಸಿರುವಂತದ್ದು. ಈಗಾಗಲೇ ಈ ಒಂದು ಪರಿಷ್ಕೃತ ದರ ಈಗಾಗಲೇ ಜಾರಿಯಲ್ಲಿ ಕೂಡ ಇರುವಂತದ್ದು. ಸದ್ಯಕ್ಕೆ ವಾಹನ ಸವಾರನ್ನು ಕೂಡ ನಾವು ಮಾತಾಡಿಸಿದ್ವಿ ರಕ್ಷತ್. ಈ ಸಂದರ್ಭದಲ್ಲಿ ಜನ ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಆಕ್ರೋಶ ಕೂಡ ಇದೆ ಜನರಲ್ಲಿ, ಇನ್ನೊಂದು ಕಡೆ ಬೇಸರ ಕೂಡ ಇದೆ. ಯಾಕಂತಂದ್ರೆ ಇದು ಒಂದು ಯುದ್ಧದ ಎಫೆಕ್ಟ್ನಿಂದ ಆಗಿರುವಂತಹ ಸನ್ನಿವೇಶ ಆಗಿರೋದ್ರಿಂದಲೂ ಕೂಡ ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ, ನಾವು ಕೂಡ ಇದಕ್ಕೆ ಏನು ಸ್ಪಂದಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸರ್, ಈಗ ಇವತ್ತು ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ದರ ₹3 ಜಾಸ್ತಿ ಆಗಿದೆ, ಏನು ಹೇಳ್ತೀವಿ? ಏನು ಮಾಡೋಕ್ಕಾಗಲ್ಲ ಮೇಡಮ್, ಹಾಕ್ಸ್ಕೊಂಡೇಬೇಕಲ್ಲ, ಜೀವನ ನಡೆಸಲೇಬೇಕು. ಮೋದಿ ಅವರು ಹೇಳಿದರೆ ಅಂದ್ರೆ ನಿಮ್ಮ ಸ್ವಂತ ಗಾಡಿಗಳನ್ನ ಜಾಸ್ತಿ ಬಳಕೆ ಮಾಡಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಕೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅಂತ ಏನು ಹೇಳ್ತೀರಿ? ನಾವು ದೂರ ದೂರ ಹೋಗ್ಬೇಕು, ಬಸ್ಸಲ್ಲೆಲ್ಲ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಗಾಡಿಲೇ ನಂಬ್ಕೊಂಡು ಜೀವನ ಮಾಡಬೇಕು ನಾವು. ನಿಮ್ಮ ಗಾಡಿನ ನೀವು ಬಳಸಲೇಬೇಕು ಮೇಡಮ್. ಆದಷ್ಟು ಪೆಟ್ರೋಲ್ ಕಮ್ಮಿ ಮಾಡಬೇಕು. ಸರ್, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಇವತ್ತು, ಏನು ಹೇಳ್ತೀರಿ? ಅಲ್ಲ, ಜಾಸ್ತಿ ಆದಾಗ ನಿಮಗೆ ಸಮಸ್ಯೆ ಆಗುತ್ತೆ ಇಲ್ವಾ ಅಂತ? ಸರ್, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಇವತ್ತು, ₹3 ಜಾಸ್ತಿ ಆಗಿದೆ.
ಅನಿವಾರ್ಯವಾಗಿ ಕೂಲಿ ಯುದ್ಧ ಇದೆ ಅಲ್ವಾ, ಆಗಿದೆ, ಆಗಲೇಬೇಕು. ಓಕೆ, ಅದು ನಾವು ತಡ್ಕೋಬೇಕು. ಅಂದ್ರೆ ಜಾಸ್ತಿ ಆದಾಗ ನಿಮ್ಗೇನು ಸಮಸ್ಯೆ ಆಗಲ್ವಾ? ಏನು ಸಮಸ್ಯೆ ಆಗಲ್ಲ, ದೇಶದ ಇದರಿಂದ ನಮಗೆ ಸಮಸ್ಯೆ ಆಗಲ್ಲ. ಓಕೆ, ಎಷ್ಟು ಜಾಸ್ತಿ ಆದರೂ ನೀವು ಅದ್ನ ಕೊಟ್ಟು ಗಾಡಿ ಓಡಿಸ್ತೀವಿ ಅಂತ ಹೇಳ್ತೀರಿ. ಓಕೆ, ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಷ್ಟೇ ಗಾಡಿ ಓಡಿಸಿ. ಓಕೆ. ಅಕ್ಷತ್, ಇದು ಸಾರ್ವಜನಿಕರ ಅಭಿಪ್ರಾಯ. ಯಾಕಂತಂದ್ರೆ ಒಂದು ಕಡೆ ದರ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಪ್ರಧಾನಿಯವರು ಕೂಡ ಹೇಳಿರುವಂಥದ್ದು. ಹಾಗಾಗಿ ಜನ ಕೂಡ ಹೇಳ್ತಾ ಇರುವಂಥದ್ದು, ದರ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ, ನಾವು ಕೊಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲೇಬೇಕು ಅಂತಂದ್ರೆ ನಮ್ಮ ಗಾಡಿಯನ್ನು ಬಳಕೆ ಮಾಡಿಕೊಳ್ಳೇಬೇಕು. ಅಂದರೆ ದಿನನಿತ್ಯದ ಕೆಲಸಗಳು ಏನಿದ್ದಾವೆ ಅದಕ್ಕೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನಂಬ್ಕೊಂಡು ಇರೋಕ್ಕಾಗಲ್ಲ. ನಮ್ಮ ಸ್ವಂತ ಗಾಡಿಯಲ್ಲಿ ಹೋದರೆ ನಾವು ಆ ಟೈಮಿಗೆ ರೀಚ್ ಆಗ್ಬೋದು ಅನ್ನುವಂಥದ್ದನ್ನು ಜನ ಕೂಡ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಇವತ್ತು ಏನು ಒಂದೊಂದು ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಒಂದೊಂದು ರೀತಿಯ ದರ ಏರಿಕೆ ಆಗಿರುವಂಥದ್ದು. ಇವತ್ತು BPCL ಇರ್ಬೋದು, HP ಇರ್ಬೋದು, ಅಥವಾ ಭಾರತ್ ಪೆಟ್ರೋಲಿಯಂ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಇಂಡಿಯನ್ ಆಯಿಲ್ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ 3 ರೂಪಾಯಿ, 3.25 ಅಥವಾ 3.75 ಹೀಗೆ ದರ ಜಾಸ್ತಿ ಆಗಿರುವಂಥದ್ದು. ಇದಕ್ಕಿಂತಲೂ ಜಾಸ್ತಿ ಆಗಿರುವಂಥದ್ದು ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ. ಅದು ಅವರು ಮನಸೋ ಇಚ್ಛೆ ದರ ಏರಿಕೆ ಮಾಡುವಂಥದ್ದು. ಇದರಿಂದ ನಿಜಕ್ಕೂ ವಾಹನ ಸವಾರಿಗೆ ಒಂದಷ್ಟು ಹೊಡೆತ ಬಿದ್ದೇ ಬೀಳುತ್ತೆ. ಯಾಕಂತಂದ್ರೆ ಅಲ್ಲಿ ಹಾಕಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬ 10 ರೂಪಾಯಿ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಈಗ ಜನರಿಗೆ ಒಂದಷ್ಟು ಅಂದ್ರೆ 3 ರೂಪಾಯಿ ಜಾಸ್ತಿ ಆದ್ರೂ ಕೂಡ ನಾವು ಕೊಟ್ಟು ಓಡಾಡ್ತೀವಿ, ನಮ್ಮ ವಾಹನವನ್ನ ಬಳಕೆ ಮಾಡ್ಕೊಂತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂಥದ್ದು. ರಕ್ಷತ್. ಎಸ್ ಮಮತಾ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಶಿವಮೊಗ್ಗದ ಜನ ಏನು ಹೇಳ್ತಾರೆ ನೋಡೋಣ. ರಾಜೇಶ್, ಓವರ್ ಟು ಯು. ಜನ ಏನು ಹೇಳ್ತಾರೆ, ಜನರ ಅಭಿಪ್ರಾಯ ಏನಿದೆ? ಶಿವಮೊಗ್ಗದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪ್ರತಿ ಪೆಟ್ರೋಲ್ ಬಂಕಲ್ಲೂ ಕೂಡ ಜಾಗತಿಕ ಮಾರುಕಟ್ಟೆ ಹೆಚ್ಚಳ ಆಗಿರೋ ಹಿನ್ನೆಲೆಯಲ್ಲಿ ಪೆಟ್ರೋಲ್ನ ಮತ್ತು ಡೀಸೆಲ್ನ ದರ ಹೆಚ್ಚಳ ಆಗಿರ್ತಕ್ಕಂಥದ್ದು. ಪೆಟ್ರೋಲು 103 ರೂಪಾಯಿ ಇತ್ತು, ಈಗ 107 ರೂಪಾಯಿ ಆಗಿದೆ, 4 ರೂಪಾಯಿ ಹೆಚ್ಚಳ ಆಗಿದೆ. ಡೀಸೆಲ್ 92 ರೂಪಾಯಿ ಇತ್ತು, ಇವಾಗ 95 ರೂಪಾಯಿ ಆಗಿದೆ. ಈ ರೀತಿ ಹೆಚ್ಚಳ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿರೋ ಬಗ್ಗೆ ಏನು ಹೇಳ್ತೀರಾ? ಜಾಸ್ತಿ ಆಗಿದೆ ರೇಟ್ ಇವತ್ತಿಂದ ಜಾಸ್ತಿ ಆಗಿದೆ, ಜಾಸ್ತಿ ಮಾಡಬಾರ್ದಿತ್ತು, ಮಾಮೂಲಿ ಇದ್ದಂಗಿದೆ. ಗ್ರಾಹಕರಿಗೆ ಅನಾನುಕೂಲ, ಸಾಮಾನ್ಯ ಜನಕ್ಕೆಲ್ಲ ಅನಾನುಕೂಲನೇ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜನನು ಕೂಡ ಬರ್ತಾ ಇದ್ದಾರೆ, ಇಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ರೇಟ್ ಜಾಸ್ತಿ ಆಗಿದೆ, ನೀವು ವಾಹನ ಚಾಲಕರಿಗೆ ಏನಾಗಿದೆ ಸಮಸ್ಯೆ? ಸರ್ ತುಂಬ ಸಮಸ್ಯೆ ಆಗುತ್ತೆ ಸರ್. ಯಾಕೆ ಅಂತಂದರೆ 3 ರೂಪಾಯಿ ಮತ್ತು ಡೀಸೆಲಿಗೆ 4 ರೂಪಾಯಿ, ಪೆಟ್ರೋಲಿಗೆ 4 ರೂಪಾಯಿ ಅಂತಂದ್ಬಿಟ್ಟು ಡೀಸೆಲಿಗೆ 3 ರೂಪಾಯಿ ಅಂತಂದು ತುಂಬ ಕಷ್ಟ ಆಗುತ್ತೆ, ಜೀವನ ಮಾಡೋದು ಕಷ್ಟ ಆಗುತ್ತೆ. ನಾವು ಲಗೇಜ್ ಗಾಡಿ ಬಾಡಿಗೆ ಮಾಡೋರು, ಹಂಗಾಗ್ಬಿಟ್ಟು ಏಕ್ದಮ್ 1 ರೂಪಾಯಿ 50 ಪೈಸೆ ಅಂದರೆ ಪರವಾಗಿಲ್ಲ ಅನ್ಬೋದು. ಏಕ್ದಮ್ 4 ರೂಪಾಯಿ 3 ರೂಪಾಯಿ ಅಂದರೆ ತುಂಬ ಕಷ್ಟ ಆಗುತ್ತೆ, ಜೀವನ ಮಾಡೋದು ಕಷ್ಟ ಆಗುತ್ತೆ. ಮತ್ತು ನಾವು ಬಾಡಿಗೆ ಮಾಡೋಕ್ಕೆ ಹೋದಾಗ ಬಾಡಿಗೆ ಜಾಸ್ತಿ ಕೊಡಿ ಅಂತಂದರೆ ಗ್ರಾಹಕರಿಗೆ ಅದು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಅವ್ರು ಎಷ್ಟಿದೆ ಅಷ್ಟೇ ಅಂತಾರೆ. ಹಂಗಾಗಿ ನೀವು ರೈಟ್ನ ಕಡಿಮೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ರೇಟ್ ಕಡಿಮೆ ಮಾಡಿ ಅಂತ ಇದ್ದಾರೆ, ಆದರೆ ರೇಟ್ ಜಾಸ್ತಿ ಆಗ್ತಾ ಇದೆ. ರೇಟ್ ಇವತ್ತು ಜಾಸ್ತಿ ಆಗಿದೆ, 4 ರೂಪಾಯಿ ಜಾಸ್ತಿ ಆಗಿದೆ ಪೆಟ್ರೋಲಿಗೆ. ಏನು ಹೇಳ್ತೀರಿ? ಗಾಡಿ ಓಡ್ಸೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಎಲೆಕ್ಟ್ರಿಕ್ ಗಾಡಿ ತೊಗೊಬೇಕಷ್ಟೆ. ಈಗ ಜಾಸ್ತಿ ಆಗಿದೆ, ಏನು ಮಾಡ್ಬೇಕು ಈಗ? ಏನು ಮಾಡಬೇಕಂದ್ರೆ ನಾವೇನು ಹೇಳೋಣ ಹೇಳಿ. ರೇಟ್ ಜಾಸ್ತಿ ಆಗಿದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಗಾಡಿ ಓಡ್ಸೋಕ್ಕಾಗತ್ತಾ? ಈ ರೀತಿ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. 4 ರೂಪಾಯಿ ಜಾಸ್ತಿ ಆಗಿದೆ ಅಂದಾಗ ಸಾಕಷ್ಟು ಸಂಖ್ಯೆಯಲ್ಲಿ, ಇದಕ್ಕೂ ಮೊದಲೇ ನಾವು ಇಲ್ಲಿ ಜನರನ್ನು ಮಾತಾಡ್ತಾ ಇದ್ವಿ, ಅವರು ಕೂಡ ಇದ್ರ ರೇಟ್ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ನಮ್ಗೆ ಏನು ಮಾಡೋಕ್ಕಾಗುತ್ತೆ, ಟ್ರಾನ್ಸ್ಪೋರ್ಟಿಂಗ್ ಬೆಲೆ ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಆದಾಗ ಅನುಭವಿಸಲೇಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಮೇಡಮ್, ಇವಾಗ ರೇಟ್ ಜಾಸ್ತಿ ಆಗಿದೆ, ಇವತ್ತು 4 ರೂಪಾಯಿ ಜಾಸ್ತಿ ಆಗಿದೆ ಪ್ರತಿ ಲೀಟ್ರಿಗೆ, ನಿಮ್ಮ ಅಭಿಪ್ರಾಯ ಏನು? ಕಷ್ಟ ಆಗುತ್ತೆ ಎಲ್ಲ ಒಂದು ಕಡೆ. ಐ ಥಿಂಕ್ ಎಲ್ಲರಿಗೂ ಆಗಬೇಕಲ್ಲ ಸರ್ ಮ್ಯಾನೇಜ್ ಮಾಡಲಿಕ್ಕೆ. ಸೊ ಹಾಗಾಗಿ ಸರ್ ನೀವೇನು ಹೇಳ್ತೀರಾ? ರೇಟ್ ಜಾಸ್ತಿ ಆಗಿದೆ ಈಗ. ರೇಟ್ ಜಾಸ್ತಿ ಆಗಿತ್ತು ಅಂದಮೇಲೆ ಏನು ಮಾಡೋಣ, ಹಾಕ್ಸ್ಕೊಳ್ಳೇಬೇಕಲ್ಲ. ಈಗ ಹಾಕ್ಸ್ಕೊಂಡಿಲ್ಲ ಅಂದರೆ ನಮ್ಮ ಕೆಲಸಗಳು ನಡೆಯಲ್ಲ. ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ಕೊಂಡು ಹೋಗ್ಲಿ ಬಿಡು. ಅವ್ರದ್ದೇ ಕುಂಬಳಕಾಯಿ ಅವ್ರದ್ದೇ, ಕುಡ್ಗೋಲು ಅವ್ರದ್ದೇ, ಅಡ್ಡಾರ ಕೊಯ್ಲಿ ಉದ್ದಾರ ಕೊಯ್ಲಿ ಅಷ್ಟೇ, ಏನು ಮಾಡೋಕ್ಕಲ್ಲ. ರಕ್ಷಿತ್, ರೇಟ್ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಕೊಡ್ತಾರೆ. ರೇಟ್ ಜಾಸ್ತಿ ಆಗಿದೆ 4 ರೂಪಾಯಿ, ಏನು ಹೇಳ್ತೀರಿ? ಎಲ್ಲರಿಗೂ ಆಗಿದೆ, ಆಗುತ್ತೆ, ಏನು ಮಾಡೋಕ್ಕಾಗಲ್ಲ.
ರೇಟ್ ಜಾಸ್ತಿ ಆಗಿದೆ, ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ. ಕುಂಬಳಕಾಯಿ ಅವ್ರದ್ದು, ಕುಡುಗೋಲು ಅವ್ರದ್ದು ಹೆಂಗೆ ಬೇಕಾದ್ರೆ ಕೊಯ್ಲಿ ಅಂತೇಳಿ ರೈತರು ಮಾತಾಡ್ತಾರೆ. ಜೊತೆಯಲ್ಲಿ ಮಾರುಕಟ್ಟೆ ದರ ಹೆಚ್ಚಳ ಆದಾಗ ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಆದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಅನ್ನೋದು ಕೂಡ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ರೀತಿಯ ವ್ಯಾಖ್ಯಾನವನ್ನು ಬಂಕ್ಗಳಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ 4 ರೂಪಾಯಿ ಶಿವಮೊಗ್ಗದಲ್ಲಿ HP ಮತ್ತು ಇಂಡಿಯನ್ ಮತ್ತು ಭಾರತ್ ಎಲ್ಲ ಕಡೆಯೂ ಕೂಡ ತಲಾ 4 ರೂಪಾಯಿನ ಪೆಟ್ರೋಲಿಗೆ ಜಾಸ್ತಿ ಮಾಡಿದರೆ, ಡೀಸೆಲ್ಗೆ 3 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಗ್ರಾಹಕರಿಗೆ ಹೊರೆಯಾದ ಜೊತೆಯಲ್ಲಿ ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ ಅಂತಲೇ ಹೇಳ್ಬೋದು. ರಾಜೇಶ್, ಇನ್ನು ಜಿಲ್ಲೆಯಿಂದ ಜಿಲ್ಲೆಗೆ ದರದಲ್ಲಿ ಬದಲಾವಣೆ ಇದೆ. ಯಾಕೆ ಅಂತ ನೀವು ಕೇಳಬಹುದು. ಯಾಕೆ ಅಂತಂದರೆ ನಿಮಗೆ ಸಾಗಾಣೆ ವೆಚ್ಚ, ಆಯಿಲ್ ರಿಫೈನರಿಗೆ ಹತ್ತಿರದಲ್ಲಿರುವಂಥ ಡಿಸ್ಟ್ರಿಕ್ಕು ಅಂತ ಆದರೆ ಸಾಗಾಣೆ ವೆಚ್ಚ ಸ್ವಲ್ಪ ಕಡಿಮೆ, ಆ ಕಾರಣಕ್ಕಾಗಿ ಕಡಿಮೆ ಏರಿಕೆಯಾಗಿರುತ್ತೆ. ಆಯಿಲ್ ರಿಫೈನರಿಗೆ ದೂರದಲ್ಲಿರುವಂಥ ಜಿಲ್ಲೆಗಳು ಅಂತಂದರೆ ಅಲ್ಲಿ ಜಾಸ್ತಿ ಏರಿಕೆಯಾಗುತ್ತೆ. ಶಿವಮೊಗ್ಗದಲ್ಲಿ ಹತ್ರ 4 ರೂಪಾಯಿ ಜಾಸ್ತಿ ಆಗಿದೆ ಅನ್ನೋ ಮಾಹಿತಿಯನ್ನು ರಾಜೇಶ್ ಕೊಡ್ತಾ ಇದ್ರು. ಅನಿಲ್ ಜಾಯ್ನ್ ಆದರು. ಬೆಳಗಾವಿಯಲ್ಲಿ ಏನಾಗಿದೆ ಅನ್ನೋದನ್ನು ವಿವರಿಸ್ತಾರೆ. ಅನಿಲ್, ಬೆಳಗಾವಿಯಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಜನ ಏನಂತಾರೆ? ರಕ್ಷತ್, ಪ್ರತಿ ವರ್ಷಕ್ಕಿಂತ ಈ ಬಾರಿ ಬೆಳಗಾವಿಯಲ್ಲಿ ಸಾಕಷ್ಟು ಬಿಸಿಲಿನ ತಾಪಮಾನ ಇರುವಂಥದ್ದು. ಆದರೆ ಬಿಸಿಲಿನ ಬೇಗೆಗೆ ಬೆಳಗಾವಿ ಜನರು ಕೂಡ ಕಂಗೆಟ್ಟಿದ್ರು. ಆದರೆ ಬೆಳಗಿನ ಜಾವದಿಂದ ಇವತ್ತು ತುಂತುರು ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಜನರು ಕೂಡ ಫ್ರೆಶ್ ಮೂಡ್ನಲ್ಲಿದ್ದರು. ಆದರೆ ಏಕಾಏಕಿ ತೈಲ ದರ ಏರಿಕೆ ಬೆಳಗಾವಿ ಜನರಿಗೆ ದೊಡ್ಡ ಮಟ್ಟದ ಶಾಕನ್ನು ಕೊಟ್ಟಿರುವಂಥದ್ದು. ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ಎರಡೂ ಕೂಡ 3 ರೂಪಾಯಿ ಜಾಸ್ತಿ ಆಗಿದ್ದು, ಸಹಜವಾಗಿ ಸಾರ್ವಜನಿಕರು ಕೂಡ ಪರದಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾವೀಗ ಪೆಟ್ರೋಲ್ ಬಂಕ್ ಮೇಲೆ ಇರ್ತಕ್ಕಂಥ ಸಾರ್ವಜನಿಕರನ್ನ ಮಾತಾಡ್ಸೋಣ. ಈ 3 ರೂಪಾಯಿ ಜಾಸ್ತಿ ಮಾಡಿದಾರೆ ರೀ, ಎಷ್ಟು ಹೊರೆ ಆಕೈತೆ ಅಂತ ನಿಮ್ಗೆ? ಸರ್, ಹಿಂಗೆ ಎಕ್ದಮ್ ಮಾಡ್ಕೋತ ಹೋಗಿದ್ರಿ ಏನು ಲಾಭ ಐತಿ ನಮ್ಗೂ ಪ್ರಾಬ್ಲಮ್ ಐತಲ್ಲ ಎಲ್ಲ. ನಾವು ಬಡವ ಮಂದಿ, ಏನಾದರೆ ನೀವು ರೇಸ್ ಮಾಡ್ಕೋತ ಹೋಗಿದ್ರಿ, ನಾವು ಏನು ಮಾಡೋದು, ಹೆಂಗೆ ಮಾಡೋದು, ನಮ್ಗೆ ಏನು ಮಾಡ್ತಾರೆ ಆ್ಯಪ್ ನೀವು? ಮೇನ್ ಥಿಂಗ್ ದ್ಯಾಟ್ ಇಸ್ ದ ಪ್ರಾಬ್ಲಮ್ನು. ನಮಗೂ ಏನಾದರೆ ಸೊಲ್ಯೂಷನ್ ಕೊಟ್ಟಿದ್ದೀರಿ ನಮಗೂ ಮಾಡೋಕೆ ಬರ್ತೈತೆ. ನೀವು ಹೆಂಗೆ ಪೆಟ್ರೋಲ್ ರಿಲೀಸ್ ಮಾಡಿದಿರಿ, ನಮ್ಮದು ಏನಾದರೆ ಮಾಡಿರಿ. ನಮ್ಗೆ ಈಗ ನೌಕರಿಯಲ್ಲಿ ಏನಿಲ್ಲ, ಬಡವ ನಾವು ಕೂಲಿ ಜಾಬ್ ಮಾಡಿ ತಿಂತೀರಿ. ಮತ್ತು ನಮ್ಮದು ರೇಸ್ ಮಾಡಿರಲ್ಲ, ನಮ್ಗೆ ಅಂದ್ರೆ ಫೆಸಿಲಿಟೀಸ್ ಕೊಡ್ರಿ ನೋಡೋಣ. ಅದು ಏನೂ ಕೊಡೋದಿಲ್ಲ ನೀವು, ಮತ್ತು ಎಲ್ಲ ರೇಸ್ಕೊಂಡು ಮಾಡ್ಕೋತೀರಿ, ಏನು ಲಾಭ ಅದು? ಥ್ಯಾಂಕ್ ಯು ವೆರಿ ಮಚ್. ಸರ್, ಈಗ ಮೊನ್ನೆ ಅಷ್ಟೇ ಗ್ಯಾಸ್ ದರ ಏರಿಕೆ ಮಾಡಿದ್ರು. ಈಗ ಏಕಾಏಕಿ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಎಲ್ಲರಿಗೆ, ಜನಸಾಮಾನ್ಯರಿಗೆ ಇದು ಹೊರೆನ ರೀ. ದೇಶದ ಪ್ರಧಾನಮಂತ್ರಿಗಳು ಮೊನ್ನೆ ಎಲ್ಲರಿಗೆ, ದೇಶದವ್ರಿಗೆ ಒಂದು ಸಂದೇಶ ಕೊಟ್ಟಿದ್ರು, ಇನ್ನು ಮುಂದೆ ಚಿನ್ನ ಖರೀದಿ ಮಾಡಬೇಡ್ರಿ, ಇಂಧನವನ್ನು ಮಿತವಾಗಿ ಬಳಕೆ ಮಾಡಿರಿ ಅಂತೇಳಿ. ಆದ್ರೆ ಇದು ಯುದ್ಧದ ಪರಿಣಾಮ ನಮ್ಮ ಜನಸಾಮಾನ್ಯರ ಮೇಲೆ ಜೇಬಿ ಕತ್ರಿ ಬೀಳಾಕತ್ತೈತಿ. ಇದು ಆ್ಯಕ್ಚುಲಿ ನಮಗೆ ಇದು ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ ನಾವು. ಯಾಕಂದ್ರೆ ಪೇಪರ್ನಾಗ ಬರ್ತೈತಿ, ಮಾಧ್ಯಮ ಬರ್ತೈತಿ, ಆ ಹಡಗುಗಳು ಬಂದು, ಇಷ್ಟು ಹಡಗುಗಳು ಬಂದು, ಮತ್ತು ಎಲ್ಲ ಹಡಗುಗಳು ಬಂದು ಮುಟ್ಟಿದ್ರೆ ಮತ್ತು ರೇಟ್ ಹಾಕ್ಯಾರದೈತಿ ನಮಗೂ ತಿಳಿವಲ್ರಿ. ಮತ್ತು ಇದು ನಮಗಂತರೂ ಈ ಥರ ಒಮ್ಮಿಂದೊಮ್ಮೆ ರಾತ್ರಿ 3 ರೂಪಾಯಿ ಏರಿಸಿದ್ರೆ, ಈ ಗ್ಯಾಸ್ನು ಹಂಗೆ ಮಾಡಿದ್ರಿ. 2 ತಿಂಗಳಾಗ ಮೊದಲು 50-60 ರೂಪಾಯಿ ಏರಿಸಿದ್ರು, ಆಮೇಲೆ 70 ರೂಪಾಯಿ ಏರಿಸಿದ್ರು. ಅದು ಕಮರ್ಷಿಯಲ್ ಗ್ಯಾಸ್ ಅಂತೂ ಒಮ್ಮೆ 3,000 ಮೇಲೆ ಏರಿಸಿದ್ರು. ಮತ್ತು ಎಲ್ಲ ಪೇಪರ್ನಾಗ, ನ್ಯೂಸ್ನಾಗ ಬರ್ತೈತಿ, ಆ ಹಡಗುಗಳು ಬಂದು, ಹಿಟ್ಟು ಹಡಗುಗಳು ಬಂದು, ಮತ್ತು ರೇಟ್ ಹಾಕ್ಯಾರದೈತಿ ನಮಗೂ ತಿಳಿವಲ್ದು. ಮತ್ತು ಇದು ನಮಗೆ ನಿಜವಾಗ್ಲೂ ಬೇಸರದ ಸಂಗತಿ. ಯಾಕಂದ್ರೆ ನಮ್ಮ ದುಡಿಮೆಗೆ ತಕ್ಕಂಗೆ ನಮ್ಮ ಖರ್ಚು ವೆಚ್ಚಗಳಿದ್ರೆ ನಮ್ಮ ಕುಟುಂಬ ಸುಭದ್ರವಾಗಿರ್ತೈತಿ. ಬಟ್ ಇದೆಲ್ಲನೂ ಮಿತಿ ಮೀರಿ ಹೊಂಟೈತಿ. ಎಲ್ಲರಿಗೂ, ಜನಸಾಮಾನ್ಯರಿಗೆ ಹೊರೆ ಐತ್ರಿ. ಇದು ನಾವು ಒಪ್ಪೋದಿಲ್ಲ, ಇದು ಆಗಬಾರ್ದು. ಇದು ಎಲ್ಲ ಸರ್ಕಾರಗಳು, ಈಗ ನಮ್ಮ ಕರ್ನಾಟಕ ಮಾದರಿ ನೋಡಿ, ಬಿಟ್ಟಿ ಭಾಗ್ಯಗಳು ಎಲ್ಲ ಸರ್ಕಾರಗಳು ಘೋಷಣೆ ಮಾಡಿ ಎಲ್ಲ ಆರ್ಥಿಕ ಮುಗ್ಗಟ್ಟು ಪರಿಸ್ಥಿತಿ ಇವರ ಹಾಳು ಮಾಡಕತ್ತಾರೆ ರಾಜಕಾರಣಿಗಳು. ಯಾಕಂದ್ರೆ ಎಲ್ಲರೂ ಬಿಟ್ಟಿ ಬಾಗಿ ಕೊಡಾಕತ್ತಾರೆ ರೀ. ನೀವು ದುಡಿದು ರೊಕ್ಕೆಲ್ಲ ಇವ್ರಿಗೆ ಹೊಂಟತಿ. ಅವ್ರ ಮನೆಯಿಂದ ಅಂತೂ ಏನು ಕೊಡೋದಿಲ್ಲ. ಬಿಟ್ಟಿ ಬಾಗಿಗಳು, ಮಾಡೆಲ್ಗಳೆಲ್ಲ ಈಗ ರಾಜಕಾರಣಿಗಳು ಎಲ್ಲ ಎಲೆಕ್ಷನ್ ಗೆಲ್ಲೋ ಸಲುವಾಗಿ ಎಲ್ಲ ರಾಜ್ಯನಾಗ ಇದ್ದ ಮಾಡಾಕತ್ತಾರೆ ರೀ. ಮತ್ತು ನಮ್ದಾರ ರೊಕ್ಕ ಹಾಳಾಗಿ ಹೊಂಟತ್ರಲ್ಲ, ನಾವು ದುಡಿದು ರೊಕ್ಕ ಹೊಂಟತಿ. ಮತ್ತು ದೇಶದಾಗ ಇದನ್ನು ಮಾಡ್ಕೊತ ಹೋದ್ರೆ ನೀವು ಇನ್ನು ಲಾಸ್ಟಿಗೆ ಕೈಯಾಗ ಒಂದು ಇದನ್ನು ತೊಗೊಂಡು ಕುಂಡ್ರ ಪರಿಸ್ಥಿತಿ ಮಾಡಿಡ್ತಾರೆ ಇವ್ರು ಅಂತ ನನ್ನ ಒಪಿನಿಯನ್. ರಕ್ಷತ್, ಇನ್ನಷ್ಟು ಜನ ಇದ್ದಾರೆ, ಅವ್ರ ಮಾತಾಡ್ಸೋಣ. ಏಕಾಏಕಿ 3 ರೂಪಾಯಿ ಪೆಟ್ರೋಲ್, 3 ರೂಪಾಯಿ ಡೀಸೆಲ್ ರೇಟ್ ಹೆಚ್ಚು ಮಾಡಿದ್ದಾರೆ ಸಾಹೇಬ್ರೆ. ಎಷ್ಟು ಹೊರೆ ಆಕೈತೆ ಅಂತ? ಬರೀ ಪೆಟ್ರೋಲ್ ಅಷ್ಟೇ ಅಲ್ಲ, ಎಲ್ಲ ದಿನಸಿ ರೇಟ್ಗಳು ಕೂಡ ಹೆಚ್ಚಾಗ್ತವೆ ಅಂತ. ಎಲ್ಲ ದಿನಸಿ ರೇಟ್ ಹೆಚ್ಚಾತಾವ್ರಿ, ಎಲ್ಲ ಹೆಚ್ಚಾತಾವ. ಟ್ರಾನ್ಸ್ಪೋರ್ಟಿಂಗ್ ಹೆಚ್ಚಾತಾವು, ಬಚ್ಚಾರ ಹೆಚ್ಚಾತಾವ. ಬಡ ಸಾಮಾನ್ಯರಿಗೆ ಎಲ್ಲ ಹೊರೆ ಆಗ್ತದ. ಆದರೆ ಏನೈತಿ, ಎಲ್ಲರಿಗೆ ಸರಿಸಮಾನ ವೇತನದ ಬಗ್ಗೆ, ಎಲ್ಲರಿಗೂ ವೇತನ ಇರಬೇಕು, ಎಲ್ಲರಿಗೆ ಪಗಾರ ಕೊಡಬೇಕು. ಆನಂತರ ಜನಸಾಮಾನ್ಯರಿಗೆ ಸ್ವಲ್ಪ ವೃದ್ಧಾಪ್ಯ ವೇತನ ಏರಿಸ್ರಿ, ಎಲ್ಲ ಏರಿಸ್ರಿ. ಮತ್ತು ಇದು ಪೆಟ್ರೋಲು ಡೀಸೆಲ್ ಹೊರೆಯಿಂದ ಭಾಳ ತೊಂದರೆ ಆಗುತ್ತದೆ. ಸ್ವಲ್ಪ ಕಡಿಮೆ ಮಾಡಿರಿ, ಆದಷ್ಟು ಕಡಿಮೆ ಮಾಡಿರಿ. ಟ್ಯಾಕ್ಸ್ ತೊಗೋತೀರಿ, ಎಲ್ಲ ತೊಗೋತೀರಿ. ಭೂ ಬಾಡಿಗೆ 600 ರೂಪಾಯಿ ಇದ್ದಿದ್ದು 6,000 ರೂಪಾಯಿ ತುಂಬಾಕತ್ತಿ ಇವಾಗ ನಾವು. ಎಲ್ಲ ರೇಟ್ ಏರಿಸಿರಿ. ಮತ್ತು ನಿಮ್ಮ ಪಗಾರ ಏರಿಸೋಣ್ರಿ. 70,000 ರೂಪಾಯಿ ಇದ್ದಿದ್ದು 1 ಲಕ್ಷ ಶಾಸಕರ ಪಗಾರ ಏರಿಸೋಣ್ರಿ, ಎಲ್ಲರೂ ಏರಿಸೋಣ್ರಿ ಪಗಾರ. ಆ KSRTC ಬಂಬಡ ಹೊಡೆಯತ್ತಾರೆ, ಅವ್ರಿಗೇನು ಪಗಾರ ಏರಿಸೋವಲ್ರಿ. ಅವ್ರಿಗೊಂದು ಸ್ವಲ್ಪ ನೋಡಿರಿ, ಕಣ್ತಿರೋದು. ನಿಮ್ಮ ಶಕ್ತಿ ಯೋಜನೆ ಎಲ್ಲ ಸಕ್ಸಸ್ ಮಾಡ್ಯಾರ, ಅವ್ರಿಗೂ ಸ್ವಲ್ಪ ಕಣ್ತಿರೋದು ನೋಡಿರಿ.
ರಕ್ಷತ್, ಇವಿಷ್ಟು ಬೆಳಗಾವಿ ಜನರ ಆಕ್ರೋಶವಾಗಿರುವಂತದ್ದು. ಈಗಾಗಲೇ ಸಿಲಿಂಡರ್ ಬೆಲೆ ಕೂಡ ಸಾಕಷ್ಟು ಜಾಸ್ತಿ ಆಗಿರುವಂತದ್ದು. ಅದರ ಮಧ್ಯೆ ಈಗ ತೈಲ ಬೆಲೆ ಏರಿಕೆ ಸಹಜವಾಗಿ ಬೆಳಗಾವಿ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್. ಅದೇ ರೀತಿ ರಾಜೇಶ್, ಮಮತಾ ಧನ್ಯವಾದ ಮಾಹಿತಿಗೆ. ಒಟ್ಟಿನಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಪರಿಸ್ಥಿತಿ, ಜಾಗತಿಕ ಮಟ್ಟದ ಪರಿಸ್ಥಿತಿ ಹಿಂಗಿದೆ, ಏನು ಮಾಡೋಣ ಸರ್, ಸರ್ಕಾರದ ಜೊತೆ ಸಹಕರಿಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ದಿನಕ್ಕೊಂದು ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾನೆ ಇದೆ. ಚಿನ್ನದ ದರ ಜಾಸ್ತಿ ಆಯಿತು. ಚಿನ್ನ ಏನು ಅತ್ಯಗತ್ಯ ವಸ್ತು ಅಲ್ಲ, ಅದರಿಂದ ದೊಡ್ಡ ಮಟ್ಟದ ಹೊಡೆತ ಬೀಳದಿದ್ದರೂ ಕೂಡ ಬೆಲೆ ಏರಿಕೆಗೆ ಈಗ ಡೀಸೆಲ್ ಮತ್ತು ಪೆಟ್ರೋಲ್ನ ದರ ಏರಿಕೆಯಾಗಿರೋದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಸೃಷ್ಟಿ ಮಾಡುವಂಥ ಸಾಧ್ಯತೆ ಇದೆ. ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂತಂದರೆ ಸರಕು ಸಾಗಾಣೆಯ ದರ ಜಾಸ್ತಿ ಆಗುತ್ತೆ, ದಿನಬಳಕೆ ವಸ್ತುಗಳ ದರವೂ ಕೂಡ ಜಾಸ್ತಿ ಆಗುತ್ತೆ. ಆತಂಕ ಇರೋದು ಇವತ್ತು 3 ರೂಪಾಯಿ ಜಾಸ್ತಿ ಆಯಿತು, ಹಂತ ಹಂತವಾಗಿ ಜಾಸ್ತಿ ಮಾಡುವಂಥ, ಹೆಚ್ಚಿಸುವಂಥ ಮುನ್ಸೂಚನೆನಾ? ಯಾಕಂತಂದ್ರೆ ತೈಲ ಕಂಪನಿಗಳು ದಿನಕ್ಕೆ 1,000 ಕೋಟಿಯಷ್ಟು ನಷ್ಟ ಅನುಭವಿಸ್ತಾ ಇದ್ದಾರೆ. ತಿಂಗಳಿಗೆ 30,000 ಕೋಟಿಗೂ ಅಧಿಕ ತೈಲ ಕಂಪನಿಗಳು ಅನುಭವಿಸ್ತಾ ಇರುವಂಥ ನಷ್ಟದ ಪ್ರಮಾಣ. ಈಗ ಜಾಸ್ತಿ ಮಾಡಿರೋದು 3 ರೂಪಾಯಿ ಮಾತ್ರ. 3 ರೂಪಾಯಿ ಜಾಸ್ತಿ ಮಾಡಿದರೆ ಆ ನಷ್ಟವನ್ನು ಭರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ 3 ರೂಪಾಯಿ ಸಾಲಲ್ಲ ಜಾಸ್ತಿ ಮಾಡಿರುವಂಥ ಅಮೌಂಟು ಅಂತ ತೈಲ ಕಂಪನಿಗಳು ಸ್ಪಷ್ಟವಾಗಿ ಹೇಳಿದ್ದಾವೆ. ನಮಗಾಗ್ತಾ ಇರುವಂಥ ನಷ್ಟ ದೊಡ್ಡ ಪ್ರಮಾಣದಲ್ಲಿದೆ. ಈ ನಷ್ಟವನ್ನು ಸರಿದೂಗಿಸಬೇಕು ಅಂತಂದರೆ 20% ಅಷ್ಟು ಪ್ರೈಸ್ ಹೈಕ್ ಆಗಬೇಕು ಅಂತ. ಅಂದರೆ 100 ರೂಪಾಯಿ ಇತ್ತು, 103 ರೂಪಾಯಿ ಇತ್ತು, 20 ರೂಪಾಯಿ ಜಾಸ್ತಿ ಆಗಬೇಕು ಲೀಟ್ರಿಗೆ. ಹಂಗಿದ್ದಾಗ ಮಾತ್ರ ನಷ್ಟ ಸರಿದೂಗಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಇವತ್ತು ಜಾಗತಿಕ ಮಾರುಕಟ್ಟೆಯಲ್ಲಾಗಿರುವಂಥ ಕ್ರೂಡ್ ಆಯಿಲ್ನ ದರ, ಕಚ್ಚಾ ತೈಲದ ದರ ಏರಿಕೆಯಾಗಿರೋದು, ಭಾರತ ಹಾರ್ಮೋಜ್ ಜಲಸಂಧಿಯಲ್ಲಿ ಸಮಸ್ಯೆ ಆಯಿತು ಅನ್ನೋ ಕಾರಣಕ್ಕಾಗಿ ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ, ಬೇರೆ ಬೇರೆ ದೇಶದಿಂದ ಖರೀದಿ ಮಾಡ್ತಾ ಇದೆ. ಅಲ್ಲಿ ಓಷನ್ ಫ್ರೈಟ್ ಚಾರ್ಜು ಕೂಡ ಜಾಸ್ತಿ ಆಗಿದೆ, ಸಾಗರ ಸಾಗಾಣೆ ವೆಚ್ಚ ಜಾಸ್ತಿ ಆಗಿದೆ. ಹಾರ್ಮೋಜ್ನಿಂದ ನಮಗೆ ಸುಲಭವಾಗಿ ಪೆಟ್ರೋಲ್ ಅಥವಾ ಕ್ರೂಡ್ ಆಯಿಲ್ ಬರ್ತಾ ಇತ್ತು, ಈಗ ನಾವು ಬಳಸ್ಕೊಂಡು ಬರಬೇಕು. ಮತ್ತೊಂದು ರಷ್ಯಾದಿಂದ ಬರಬೇಕು ಅಂತಾದರೆ ಅದರ ವ್ಯಾಪ್ತಿಯೂ ಕೂಡ, ದೂರವೂ ಕೂಡ ಜಾಸ್ತಿ ಇದೆ. ಓಷನ್ ಫ್ರೈಟ್ ಜಾಸ್ತಿ ಆಗುತ್ತೆ, ಸಾಗರ ಸಾಗಾಣೆ ದರ ಹೆಚ್ಚಾಗುತ್ತೆ. ಯುದ್ಧದ ಕಾರಣಕ್ಕಾಗಿ ಇನ್ಶೂರೆನ್ಸ್ ಜಾಸ್ತಿ ಆಗಿದೆ. ತೈಲ ಹೊತ್ತ ಹಡಗುಗಳಿಗೆ ಮಾಡುವಂಥ ಇನ್ಶೂರೆನ್ಸ್ನ ಅಮೌಂಟನ್ನು ಕೂಡ ಜಾಸ್ತಿ ಮಾಡಿಕೊಂಡಿದೆ ಇನ್ಶೂರೆನ್ಸ್ ಕಂಪನಿಗಳು. ಇದೆಲ್ಲವೂ ಕೂಡ ಹೊಡೆತ ಬೀಳ್ತಾ ಇದೆ. ತೈಲ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ನಷ್ಟ ಅನುಭವಿಸ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.